ಕೇಳಿಸ್ತಿದೆ. ಕೇಳಿಸ್ತಾ ಇದೆ ಸರ್. ಅವರ್ ಸ್ಟೂಡೆಂಟ್ ಬೇರೆಯವರು ಜಾಯ್ನ್ ಆಗಿರ್ತಾರೆ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಏನಂದ್ರೆ ಇವಾಗ ಈ ಒಂದು ಕ್ಲಾಸ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಯುವರ್ ಸಬ್ಜೆಕ್ಟ್. ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರೋದಿಲ್ಲ ಇವತ್ತಿನ ಕ್ಲಾಸು. ಲೈಕ್ ತುಂಬಾ ಜನ ಒಂದು ಎರಡು ಮೂರು ದಿವಸದಿಂದ ತುಂಬಾ ಕಾಲ್ಸ್ ಬರ್ತಿದೆ ನನಗೆ. ಸೊ ಆದ್ರಿಂದ ಐ ಆಮ್ ಕಂಡಕ್ಟಿಂಗ್ ದಿಸ್ ಸೆಷನ್ ಟು ಕ್ಲಾರಿಫೈ ಯು ಸರ್ಟನ್ ಡೌಟ್ಸ್. ಅದು ನಿಮ್ಮ ಎಕ್ಸಾಮ್ ಡೇಟ್ಸೇ ಆಗಿರ್ಬೋದು. ಇದೆ ಎಲ್ರಿಗೂ ಒಂದು ಮೇಜರ್ ಇಶ್ಯೂ ಆಗಿರೋದು, ಯಾವಾಗ ಆಗ್ತದೆ ಕನ್ಫ್ಯೂಷನ್ಸ್ ಇದೆ, ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ತದಾ ಇಲ್ವಾ ಅಂತ. ಮತ್ತೆ ರೀನೋಟಿಫಿಕೇಶನ್ ಏನಾದರೂ ಆಗುತ್ತಾ. ಮತ್ತೆ ಇವಾಗ ಹೊಸದಾಗಿ ರೋಸ್ಟರ್ ಸಿಸ್ಟಮ್ ರೆಡಿ ಮಾಡ್ತಿದ್ದಾರೆ. ಸೊ ಇದೇನಾದ್ರೂ ಎಫೆಕ್ಟ್ ಆಗ್ತದಾ? ಓಕೆ, ಸೊ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಅಪಾರ್ಟ್ ಫ್ರಮ್ ಯುವರ್ ಎಕ್ಸಾಮ್, ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಯುವರ್ ಸ್ಟಡೀಸ್ ಆರ್ ಯುವರ್ ನಾಲೆಡ್ಜ್. ಇಟ್ ಈಸ್ ಬಿಕಾಸ್ ಆಫ್ ದ ಗೌರ್ನಮೆಂಟ್. ಅವ್ರಿಗೆ ಮಾಡಬೇಕು, ಎಲ್ಲ ಕರೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ 100% ಮಾಡ್ತಾರೆ. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದ ಗೌರ್ಮೆಂಟ್ಸ್, ಪಾರ್ಟಿ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ JDS ಆಗಿರ್ಬೋದು. ದೀಸ್ ಆರ್ ದ ಮೇಜರ್ ಪಾರ್ಟೀಸ್ ಇನ್ ಅವರ್ ಸ್ಟೇಟ್ ಆಗಿರೋದ್ರಿಂದ ಯಾವುದೇ ಒಂದು ಗೌರ್ಮೆಂಟ್ ಆಗಿರ್ಲಿ ತಮ್ಮ ಕಾರ್ಯಗಳನ್ನ ಕರೆಕ್ಟ್ ಆಗಿ ಮಾಡಬೇಕು, ನೋಟಿಫಿಕೇಶನ್ಸ್ ಅನ್ನ ಮಾಡಬೇಕು. ಎಲ್ರಿಗೂ ನಿರುದ್ಯೋಗಿಗಳಿಗೆ ಜಾಬ್ಸ್ ಕೊಡಬೇಕು ಅಂತ ಹೇಳಿದ್ರೆ 100% ಕೊಡ್ತಾರೆ ಅವರು. ಬಟ್ ವೆನ್ ದೇ ವಾಂಟ್ ಟು ಡಿಲೇ ಮಾಡ್ಬೇಕಂತ ಹೇಳಿದ್ರೆ 100 ರೀಸನ್ಸ್ ಕೊಡ್ತಾರೆ. ಓಕೆ, ಅದು ಯಾವ ತರ ರೀಸನ್ಸ್ ಅಂದ್ರೆ ವಿ ಶುಡ್ ಹ್ಯಾವ್ ಟು ಬೌಂಡ್ ಟು ಅಕ್ಸೆಪ್ಟ್ ಇಟ್. ಒಂದು ರೀಸನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆ ರೀಸನ್ ಕಂಪ್ಲೀಟ್ ಆಗೋವರೆಗೆ ನಿಮಗೆ ಇಟ್ ವಿಲ್ ಟೇಕ್ ಮೋರ್ ದೆನ್ 1 year. ಸೊ ಇವಾಗ ನಾನು ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದ್ರೆ, ಇಷ್ಟೊಂದೆಲ್ಲ ಕರ್ನಾಟಕದಲ್ಲಿ ಏನಕ್ಕೆ ಆಗ್ತಿದೆ ಅಂದ್ರೆ ಮೇಜರ್ಲಿ ಡ್ಯೂ ಟು ಇಂಟರ್ನಲ್ ರಿಸರ್ವೇಶನ್. ಇದನ್ನ ಸ್ಟಾರ್ಟ್ ಮಾಡಿದ್ರು ಇನ್ 2024 ಆಗಸ್ಟ್ ಸೆಪ್ಟೆಂಬರ್ ಈ ಟೈಮ್ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಏನಂದ್ರು, 3 months ಅಲ್ಲಿ ವಿ ವಿಲ್ ಡೂ ಎ ಸರ್ವೆ ಮಾಡಿದ್ದೆ ಈ SC ಕಮ್ಯುನಿಟಿಯಲ್ಲಿ. ವಿ ವಿಲ್ ಡಿವೈಡ್ ಇಟ್ ಇಂಟು 3 parts ಲೈಕ್ SC ಲೆಫ್ಟ್, SC ರೈಟ್ ಅಂಡ್ ಪುರುಷ ಕಮ್ಯುನಿಟಿ. ಈ ತರ ಮಾಡಿಬಿಟ್ಟು ರಿಪೋರ್ಟ್ ಕೊಟ್ಟು 3 months ಅಲ್ಲಿ ನಾವು ಮುಗಿಸಿ ನೆಕ್ಸ್ಟ್ ಅಂದ್ರೆ ಆಗಸ್ಟ್ ಇಂದ ಹಾರ್ಡ್ಲಿ ಅಂದ್ರೆ ಡಿಸೆಂಬರ್ 2024 ಅಥವಾ ಜಾನ್ವರಿ 2025 ದೇ ಶುಡ್ ಹ್ಯಾವ್ ಟು ಸ್ಟಾರ್ಟ್ ದ ನೋಟಿಫಿಕೇಶನ್, ಹೊಸ ನೋಟಿಫಿಕೇಶನ್. ಇವಾಗ ಪ್ರೆಸೆಂಟ್ ಅಲ್ಲಿ ಯಾವ ಮಂತ್ ನಡೀತಿದೆ, ಯಾವ ಇಯರ್ ನಡೀತಿದೆ ಅಂತ ನಿಮಗೆ ಗೊತ್ತಾ? ಹೇಳ್ತೀರಾ ಯಾರಾದ್ರೂ ಅನ್ಮ್ಯೂಟ್ ಮಾಡಿ. 26 ಮೇ ನೋಡಿ, ಆಲ್ಮೋಸ್ಟ್ ಆಲ್ 1.5 year ಈ ಡೆಡ್ ಲೈನ್ ಕನ್ನ ಮೇಲೆ 1.5 year ಆಗಿದೆ. ಸಿಲ್ಲಿ ಅನ್ಸ್ತಿಲ್ವಾ? ಸೊ ಹೂ ಆರ್ ದ ಸಫರರ್ಸ್? ದ ಆಸ್ಪಿರೆಂಟ್ಸ್. ಇವಾಗ KMF ಯು ಪೀಪಲ್ ಆರ್ ಫೇಸಿಂಗ್ ಇಟ್ ಫ್ರಮ್ ಜಸ್ಟ್ ಪಾಸ್ಟ್ 6 months ಇಂದ ಅಷ್ಟೇ ಅಲ್ವಾ? ಹಾರ್ಡ್ಲಿ ನವೆಂಬರ್ ಅಲ್ಲಿ ನೋಟಿಫಿಕೇಶನ್ ಬಂತು, ನವೆಂಬರ್ 2025. ಆಮೇಲೆ ಇದನ್ನು ರೀನೋಟಿಫೈ ಮಾಡಿದ್ರು ಫೆಬ್ರವರಿ 2025. ಜಾನ್ವರಿ 2025, ಸಾರಿ 2026. ಸೊ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ರೀನೋಟಿಫಿಕೇಶನ್ ಆಗುವ ಸಾಧ್ಯತೆಗಳಿಲ್ಲ ಈ ಎಕ್ಸಾಮ್.
ರೀನೋಟಿಫಿಕೇಶನ್ ಆಗೋದಿಲ್ಲ, ಕ್ಯಾನ್ಸಲ್ ಸಹ ಆಗೋದಿಲ್ಲ. ಓಕೆ, ಬಿಕಾಸ್ ಇವಾಗ ಪ್ರೆಸೆಂಟ್ಲಿ ಏನು ಇವರು ಇಂಟರ್ನಲ್ ರಿಸರ್ವೇಶನ್ ರಿಲೇಟೆಡ್ ಡಿಸಿಷನ್ಸ್ ತಗೊಂಡಿದ್ದಾರೆ, ಇದರಲ್ಲಿ 2 ಪಾಯಿಂಟ್ಸ್ ನಾವು ಅಬ್ಸರ್ವ್ ಮಾಡಬೇಕು. ಒಂದೇನಂದ್ರೆ ಫೆಬ್ರವರಿ 2026, ಇನ್ನೊಂದು ಸೆಪ್ಟೆಂಬರ್ 2025. ಸೊ ಸೆಪ್ಟೆಂಬರ್ 2025, ಫೆಬ್ 2026 ಇದರ ನಡುವೆ ನಡೆದಿರುವ ನೋಟಿಫಿಕೇಶನ್ಸ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಬಿಕಾಸ್ ಇವೆಲ್ಲ ನಮಗೆ ನವೆಂಬರ್ ಅಲ್ಲಿ ಆಗಿತ್ತು, ಮತ್ತೆ ಜಾನ್ವರಿಯಲ್ಲಿ ಶಿಮುಲ್ದು ನೋಟಿಫಿಕೇಶನ್ ಆಗಿದ್ದು. ಆ ಟೈಮಲ್ಲಿ ಇದ್ದ ಇಂಟರ್ನಲ್ ರಿಸರ್ವೇಶನ್ ಅನ್ನ ಅಳವಡಿಸಿಕೊಂಡು ಈ ಒಂದು ನೋಟಿಫಿಕೇಶನ್ಸ್ ಗಳೆಲ್ಲ ಆಗಿರುತ್ತೆ. ಬಟ್ ಆಫ್ಟರ್ ಫೆಬ್ರವರಿ 2026 ಆದ ಮೇಲೆ ಯಾವೆಲ್ಲ ನೋಟಿಫಿಕೇಶನ್ಸ್ ಆಗಿದಾವೆ ಇವೆಲ್ಲ ಕ್ಯಾನ್ಸಲ್ ಆಗಿದಾವೆ. ಓಕೆನಾ? ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಟು SC ಕಮ್ಯುನಿಟಿ ಮೇಕ್ ಇಟ್ 15%. ಆದ ಮೇಲೆ ಹೊಸ ರೋಸ್ಟರ್ ಸಿಸ್ಟಮ್ 400 ಪಾಯಿಂಟ್ಸ್ ನ ಹೊಸ ನ್ಯೂ ರೋಸ್ಟರ್ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡು ಕಾಲ್ಫಾರ್ಮ್ ಮಾಡಿ ಅಂತ. ಸೊ ಇದರಲ್ಲಿ ಕ್ಯಾನ್ಸಲ್ ಆಗಿರುವ ಎಕ್ಸಾಮ್ಸ್ ಯಾವ್ದು? ನಿಮಗೆ AO ಆಗಿದೆ, ಸೆಕ್ಷನ್ ಆಫೀಸರ್ ಆಗಿದೆ, ಇಟ್ ಈಸ್ ರಿಲೇಟೆಡ್ ಟು ಲಾ ಡಿಗ್ರಿ ಅವ್ರದ್ದು. ಮತ್ತೆ ಮೂರನೇದು ಬಳ್ಳಾರಿ DCC ಬ್ಯಾಂಕ್. ಈ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆದ ಮೇಲೆ ನಮಗೆಲ್ಲರಿಗೂ ಎಂತು KMF ಸಹ ಕ್ಯಾನ್ಸಲ್ ಆಗಬಹುದು ಅಂತ. ಬಿಕಾಸ್ ಇಟ್ ಈಸ್ ಎ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನ ಎಕ್ಸಾಮ್. KMF ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನ ಎಕ್ಸಾಮ್. ಮತ್ತೆ ವೇರಿಯಸ್ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ರಿಲೇಟೆಡ್ ಎಕ್ಸಾಮ್ ಸಹ ಕ್ಯಾನ್ಸಲ್ ಆಗಿದ್ದಾವೆ. ಬಟ್ KMF ಎಕ್ಸಾಮ್ ಆಗಿರುವುದು ಈ ಡ್ಯೂರೇಷನ್ ಅಲ್ಲಿ ಇಟ್ ಈಸ್ ಎ ಸೇಫರ್ ಝೋನ್. ಇಲ್ಲಿ ಆಗಿರೋದ್ರಿಂದ ಇದೆಲ್ಲ ನಾಟಕ ರೀ, ನಾವೆಲ್ಲ ನೋಡ್ತಿದೀವಲ್ಲ, ಸುಮ್ಮನೆ ಇದೆಲ್ಲ ನಾಟಕ, ಸುಮ್ಮನೆ ಮಾಡ್ತಿರ್ತಾರೆ ಅವ್ರು ಇಷ್ಟ ಬಂದಂಗೆ. ಜಸ್ಟ್ ದ ಗೌರ್ಮೆಂಟ್ ವಾಂಟ್ಸ್ ಟು ಡಿಲೇ ದ ಎಕ್ಸಾಮಿನೇಷನ್. ಏನೋ ಒಂದು ರೀಸನ್ ಕೊಟ್ಟು ಎಕ್ಸಾಮಿನೇಷನ್ ಡಿಲೇ ಮಾಡ್ಬೇಕಷ್ಟೇ. ಇವಾಗ ಆಲ್ಮೋಸ್ಟ್ ಆಲ್ 3 years ಟರ್ಮ್ ಆಯ್ತು. ಇನ್ನು 4th year ಅಲ್ಲಿ ಭರ್ಜರಿ ನೋಟಿಫಿಕೇಶನ್ಸ್ ಮಾಡ್ತಾರೆ. ಮತ್ತೆ 5th year ಅಲ್ಲಂತೂ ಮಾಡಕ್ ಆಗೋದಿಲ್ಲ. ಆವಾಗ ಕ್ಯಾಂಪೇನ್ಸ್ ಅದ್ರಲ್ಲಿ ಇದ್ರಲ್ಲಂತ ಬಿಸಿ ಇರ್ತಾರೆ, ಸೋಲ್ತಾರೆ ಈ ಸತಿ ಅಂತೂ 100%. ಸೊ ಪೊಲಿಟಿಕ್ಸ್ ಬೇಡ, ನಮ್ಮಲ್ಲಿ ಡಿಸ್ಕಸ್ ಮಾಡೋದು ಬೇಡ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಡ್ಯೂ ಟು ದ ಫ್ರಸ್ಟ್ರೇಷನ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಅಂಡ್ ಶೋನ್ ಬೈ ದ ಆಸ್ಪಿರೆಂಟ್ಸ್, ಬಿಕಾಸ್ ಯೂತ್ ಪವರ್ ಇರ್ತದಲ್ಲ, ವೆರಿ ಎನರ್ಜೆಟಿಕ್ ಪವರ್, ಎಲ್ಲರೂ ವೇಸ್ಟ್ ಮಾಡ್ತಿದ್ದಾರೆ ಸುಮಾರು ಆಸ್ಪಿರೆಂಟ್ಸ್ ಇಲ್ಲಿ. ಐ ಹಿಯರ್ ಪರ್ ಡೇ ನನಗೆ ಮಿನಿಮಮ್ ಒಂದು 10 to 15 ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾರೆ, ಸರಿ ಆಗಿದೆ ಸಿಚುಯೇಷನ್, ಹೀಗಿದೆ ಸಿಚುಯೇಷನ್ ಅಂತ. ದೇ ಲಿಟ್ರಲಿ ಕ್ರೈ. ವೈ ಇಟ್ ಈಸ್ ಹ್ಯಾಪನಿಂಗ್? ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದ ಗೌರ್ಮೆಂಟ್. ದೇರ್ ಇಸ್ ನೋ ಅದರ್ ರೀಸನ್. ಇವ್ರು ಡಿಲೇ ಮಾಡಬೇಕು ಅಂತಿದ್ದಾರೆ, ಡಿಲೇ ಮಾಡ್ತಿದ್ದಾರೆ. ದಿಸ್ ಇಸ್ ದ ರಿಯಾಲಿಟಿ. ಇದಕ್ಕೆ ವೇರಿಯಸ್ ರೀಸನ್ಸ್ ಕೊಡ್ತಿದ್ದಾರೆ ಅಷ್ಟೇ. ಇವಾಗ ಎಲೆಕ್ಷನ್ ಬಂತು, ಮತ್ತೆ ಸೆನ್ಸಸ್ ಬಂತು. ಸೆನ್ಸಸ್ ಗೊತ್ತಲ್ಲ, ಆಫ್ಟರ್ so many years they are conducting census now, population census first phase ಮುಗಿತಾ ಬಂತು. ನೆಕ್ಸ್ಟ್ GBA ಎಲೆಕ್ಷನ್ಸ್ ಇದಾವೆ. ಇವೆಲ್ಲ ಇವರು ಇಂಪ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಮಾಡ್ತಾರೆ. ಬಟ್ have seen so many students organization are emerging now for the sake of stopping unemployment. ಸೊ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಯಾವ ರೀಸನ್ ಇಂದ ಶಿಮುಲ್ KMF ಎಕ್ಸಾಮು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, 100% ಎಕ್ಸಾಮ್ ಆಗ್ತದೆ. ನಿಮಗೆ ಎಕ್ಸಾಮು ಅತಿ ಶೀಘ್ರದಲ್ಲೇ ಆಗೋ ಸಾಧ್ಯತೆಗಳಿದಾವೆ.
ಜುಲೈ ಅಥವಾ ಆಗಸ್ಟ್ ಅಲ್ಲಿ ಎಕ್ಸಾಮ್ಗಳಾಗೋ ಸಾಧ್ಯತೆಗಳು ಇದಾವೆ. ಓಕೆ, ಬಟ್ ಅಂಟಿಲ್ ಅನ್ಲೆಸ್ ದೇ ರಿಲೀಸ್ ದ ಡೇಟ್ಸ್ ಏನಂದ್ರೆ ಏನು ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇವಾಗ ಶಿಮೂಲ್ ಮೊದ್ಲು ಹೆಂಗಿತ್ತು ಅಂತ ಹೇಳಿದ್ರೆ ದೇ ಕ್ಯಾನ್ ಕಂಡಕ್ಟ್ ದ ಎಕ್ಸಾಮ್, ಬಿಕಾಸ್ ಇವೆಲ್ಲ ಆಟೋನಮಸ್ ಬಾಡಿಗಳು. ಇವೆಲ್ಲ ಆಟೋನಮಸ್ ಅಂದ್ರೆ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗೋದ್ರಿಂದ ದೇ ಕ್ಯಾನ್ ಟೇಕ್ ದ ಡಿಸಿಷನ್ ಬೈ ದೇರ್ ಓನ್. ಓಕೆ, ಬಟ್ ಇವಾಗ ಗೌರ್ಮೆಂಟ್ ಕಡೆಯಿಂದ ಅವ್ರ ಆರ್ಡರ್ ಬರಬೇಕು. ದೇ ನೀಡ್ ಟು ಗೆಟ್ ಕ್ಲಾರಿಟಿ ವೆದರ್ ಟು ಕಂಟಿನ್ಯೂ ಆರ್ ಟು ಡಿಸ್ಕಂಟಿನ್ಯೂ. ಬಟ್ ಇದು 100% ಕಂಟಿನ್ಯೂ ಆಗ್ತದೆ. ಬಟ್ ಇದೊಂದು ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಬರೋದಿದೆಯಲ್ಲ, ದಿಸ್ ಇಸ್ ದ ಟಾಸ್ಕ್. ನಾವು ಇಷ್ಟೊಂದು ದಿವಸ ಇದು ಇನ್ನ ತುಂಬಾ ಡಿಲೇ ಆಗ್ತದೆ ಅನ್ಕೊಂಡಿದ್ವಿ. ಬಟ್ ಏನಿದು ಇಂಟರ್ನಲ್ ರಿಸರ್ವೇಶನ್ 400 ಪಾಯಿಂಟ್ಸ್ ನ ರೋಸ್ಟರ್ ಸಿಸ್ಟಮ್, ಇದು ಡಿಲೇ ಮಾಡುತ್ತಾರೆ ಅನ್ಕೊಂಡಿದ್ವಿ. ಬಟ್ ವಿತಿನ್ 3 to 4 days ಒಂದು ಹೊಸ ನ್ಯೂ ರೋಸ್ಟರ್ ಸಿಸ್ಟಮ್ ರೆಡಿ ಮಾಡಿ ಫೈನಲೈಸ್ ಮಾಡಿದ್ದಾರೆ ಫ್ರಮ್ DPR ಕಡೆಯಿಂದ. DPR ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಇದೇ ನಿಮಗೆ ಕರ್ನಾಟಕ ಸ್ಟೇಟ್ ನ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ಗೆ ವೇಕೆನ್ಸೀಸ್ ಆಗ್ಲಿ, ರೆಕ್ರೂಟ್ಮೆಂಟ್ ಪ್ರೊಸೆಸ್ಗಳಾಗ್ಲಿ, ಪ್ರತಿಯೊಂದಕ್ಕೂ ಒಂಥರ ಟಾಪ್ ನಾಚ್ ಪೊಸಿಷನ್ ಅಲ್ಲಿರುವ ಡಿಪಾರ್ಟ್ಮೆಂಟ್. ಓಕೆ, ಸೊ ರೋಸ್ಟರ್ ಸಿಸ್ಟಮ್ ಇವಾಗ ಆಲ್ರೆಡಿ ಬಂದಿರೋದ್ರಿಂದ ನೋಡಿದ್ರ ಎಲ್ಲರೂ ನಮ್ಮ ಚಾನೆಲ್ ಅಲ್ಲಿ ಹಾಕಿದೀವಿ ರೋಸ್ಟರ್ ಸಿಸ್ಟಮ್. ಎಷ್ಟೊಂದು ಜನ ನೋಡಿದಿರಿ? ನೋಡಿ, ಅದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಟ್ಸ್ ಲೈಕ್ ಅದು ಏನಂದ್ರೆ ಯಾವ ಕ್ಯಾಟಗಿರಿಗೆ ಎಷ್ಟೊಂದು ಸೀಟ್ಸ್ ಅಥವಾ ಎಷ್ಟೊಂದು ಪರ್ಸೆಂಟೇಜ್ ಆಫ್ ಸೀಟ್ಸ್ ಅಲೋಕೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರ್ತದೆ. ಸೊ ಇದ್ರ ಬೇಸಿಸ್ ಮೇಲೆನೆ ನಿಮಗೆ ನೆಕ್ಸ್ಟ್ ರೆಕ್ರೂಟ್ಮೆಂಟ್ಸ್ ಅಲ್ಲಿ ಇವಾಗ ಇದಾವಲ್ಲ ನಮ್ಮ ಕರ್ನಾಟಕದಲ್ಲಿ ಕ್ಯಾಟಗರೀಸ್ 2A, ಕ್ಯಾಟಗರಿ 1, 2A, 2B, 3A, 3B, ಇದರಲ್ಲಿ 3 ಕಮ್ಯುನಿಟೀಸ್. ಇದರಕ್ಕೆ ಹೇಗೆ ಪ್ರತಿಯೊಂದು ಕ್ಯಾಟಗರಿಗೆ ಇವರು ಸೀಟ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ಮತ್ತೆ ಜನರಲ್ ಕ್ಯಾಟಗರಿಗೆ ಹೇಗೆ ಇವರು ಸೀಟ್ಸ್ ಅಲಾಟ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರ್ತದೆ. ಓಕೆ, ಸೊ ಫೈನಲಿ ಇನ್ನ ನಿಮಗೆ ಏನಂದ್ರೆ ಡೇಟ್ಸ್ ಅಂತೂ ನಾನು ಹೇಳ್ತೀನಿ 100% ನಾನು ಆಂಬಿಗ್ವಿಟಿಯಲ್ಲೇ ಇದ್ದೀನಿ. ಬಿಕಾಸ್ ಐ ಆಮ್ ಸೀಯಿಂಗ್ ದಿಸ್ ಪ್ರೊಸೆಸ್. ಈ ಗೌರ್ಮೆಂಟ್ ಬಂದಾಗ್ಲಿಂದ ವಿ ಆರ್ ಅಬ್ಸರ್ವಿಂಗ್ ದರ್ ಕಂಟಿನ್ಯೂಸ್ಲಿ ಡಿಲೇಯಿಂಗ್ ದ ಪ್ರಾಸೆಸ್ ಅನ್ನೆಸರಿಲಿ. ಏನು ಹೋಪ್ ಅಂದ್ರೆ ಈ 400 ಪಾಯಿಂಟ್ಸ್ ನ ರೋಸ್ಟರ್ ಸಿಸ್ಟಮ್ ಇವರು 3 days ಅಲ್ಲಿ ಫೈನಲೈಸ್ ಮಾಡಿರೋದೇ ಒಂದು ಬಿಗ್ ಥಿಂಗ್. ಸೊ ಆನ್ ದಟ್ ಬೇಸಿಸ್ ಎಲ್ಲ ಕರೆಕ್ಟ್ ಆಗಿ ಆದ್ರೂ ಜುಲೈ ಆಗಸ್ಟ್ ಅಲ್ಲಿ ನಿಮ್ಮ ಎಕ್ಸಾಮ್ ಇರ್ತದೆ. ಓಕೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. 100% ಜುಲೈ ಆಗಸ್ಟ್ ಅಲ್ಲಿ ಆಗ್ತದೆ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಐ ನೀಡ್ ಟು ಗಿವ್ ಯು, ಲೈಕ್ ಸೆಂಟ್ರಲ್ KNF ಇಂದಾನು ಹೊಸ ರಿಕ್ರೂಟ್ಮೆಂಟ್ ಈ ವರ್ಷದಲ್ಲಿ ಆಗುವ ಸಾಧ್ಯತೆಗಳಿದಾವೆ. ಡಿಸೆಂಬರ್ ಅಥವಾ ನವೆಂಬರ್ ಡಿಸೆಂಬರ್ 2026, ಜನವರಿ 2027 ಇಲ್ಲಿ ಇನ್ನೊಂದು ಹೊಸ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆಗಳಿದಾವೆ. ಮತ್ತೆ ಇದನ್ನ ಫಾಲೋಡ್ ಬೈ ಫ್ಯೂ ಅದರ್ ರಿಕ್ರೂಟ್ಮೆಂಟ್ಸ್ ಯಾವ್ದಾದ್ರು ಆಗಬಹುದು ಅಂತ ಹೇಳಿದ್ರೆ, ದಿಸ್ ಇಸ್ ದ ಮೇಜರ್ ಕ್ವಶನ್. ಸೋ ಮೆನಿ ಸ್ಟೂಡೆಂಟ್ಸ್ ಯಾರು ಶಿವಮೊಗ್ಗ ಅಪ್ಲೈ ಮಾಡೋದಿಕ್ಕೆ ಮರ್ತಿದ್ದೀರಿ ಅವ್ರ ಕಡೆಯಿಂದ ಬರುವ ಕ್ವಶನ್ಗಳು ನೆಕ್ಸ್ಟ್ ಯಾವ್ಯಾವ ಡೈರಿಯಿಂದ ಕಾಲ್ಫಾರ್ಮ್ ಆಗಬಹುದು ಅಂತ. ಒಂದು ಮೈಸೂರು, ಇನ್ನೊಂದು ಹಾಸನ. ಈ ಒಂದು 3 ಡೈರಿಗಳಿಂದ ಶೀಘ್ರದಲ್ಲಿ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆಗಳಿದಾವೆ. ಇನ್ನ ಇದಾವೆ, ಬಟ್ ದೀಸ್ 3 ಡೈರೀಸ್ ಆರ್ ದ ಮೋಸ್ಟ್ ಇವರಿಗೆ ಮ್ಯಾನ್ ಫೋರ್ಸ್ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರೋದ್ರಿಂದ ಇದಾವೆ. ಇನ್ನು ಉಳಿದಿರೋದು ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ಚಾಮರಾಜನಗರ, ಇವೆಲ್ಲ ಆಗಬಹುದು. ಮಂಡ್ಯ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ, ಇಟ್ ವಿಲ್ ಗೆಟ್ ಡಿಲೇ. ಮಂಡ್ಯ ಆಗಿರ್ಬೋದು. ಇದರಲ್ಲಿ ಬಮೂಲು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆಗಳು ಇದಾವೆ.
ಮತ್ತೆ ಸೆಂಟ್ರಲ್ ಸೇಮ್ ಸಿಲೆಬಸ್ ಇರುತ್ತೆ ಸರ್. ನಿಮಗೆ ಇವಾಗ ಯಾವುದೇ ಒಂದು ಡೈರಿ ಇದು ಕಾಲ್ಫಾರ್ಮ್ ಆಗಲಿ, ನಿಮಗೆ ಪ್ರತಿಯೊಂದು ಡೈರಿಯಲ್ಲೂ 6 ಸಬ್ಜೆಕ್ಟ್ಸ್ ಕೇಳೋದು. ನಿಮಗೆ ಫಸ್ಟ್ ಏನು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್, ಇದಾದ ಮೇಲೆ KMF ಕೋಆಪರೇಟಿವ್, ಇದಾದ ಮೇಲೆ ಸಂವಿಧಾನ, ಪೊಲಿಟಿ, ಜನರಲ್ ನಾಲೆಡ್ಜ್. ಇದು ಸೇಮ್ ಇರ್ತದೆ, ಇದು ಸೇಮ್ ಇರ್ತದೆ. KMF ಅಲ್ಲಿ ನೀವು 50% ಅಂಡ್ ಡಿವೈಡ್ ಮಾಡ್ಕೋಬೇಕು. ಇದೊಂದು ಸೆಂಟ್ರಲ್ KMF, ಇದು ಸೇಮ್ ಇರ್ತದೆ. ಮತ್ತೆ ಇದು ಲೋಕಲ್ ಡೈರಿ, ಯಾವ ಡೈರಿಯಿಂದ ಕಾಲ್ಫಾರ್ಮ್ ಮಾಡ್ತಾರೋ ಅದ್ರ ಬಗ್ಗೆ 50%. ಕೋಆಪರೇಟಿವ್ ಸೇಮ್ ಇರ್ತದೆ, ಪೊಲಿಟಿ ಸೇಮ್ ಇರ್ತದೆ, GK ಸೇಮ್ ಇರ್ತದೆ. ಸೊ ಸಬ್ಜೆಕ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮತ್ತೆ ನಿಮ್ಮ ಇಂಡಿವಿಜುವಲ್ ಡೌಟ್ಸ್ ಏನಾದ್ರು ಇದಾವ? ಬಿಕಾಸ್ ನಾನು ಏನಕ್ಕೆ ಇವತ್ತು ಈ ಕ್ಲಾಸ್ ತಗೊಂತಿದ್ದೀನಿ ಅಂತ ಹೇಳಿದ್ರೆ, ನನಗೆ ಪರ್ಸನಲಿ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ವೆನ್ ಐ ವಿಲ್ ಟೇಕ್ ದ ಕ್ಲಾಸ್ ಅನ್ನು ಮುಗಿಸೋ ಒಂದು ಹಡಾಬಡಿಯಲ್ಲಿ ಕ್ಲಾಸಸ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಐ ಕಾಂಟ್ ಏಬಲ್ ಟು ಇಂಟ್ರಾಕ್ಟ್ ವಿತ್ ಯು ಪೀಪಲ್. ಸೊ ನಿಮ್ಮ ಡೌಟ್ಸ್ ಏನಾದ್ರು ಕೇಳಬೇಕು ನನಗೆ ಅಂತಿದ್ರೆ ಯು ಕ್ಯಾನ್ ಆಸ್ಕ್ ನಾವು. ಕೇಳಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸರ್, ಈಗ ಎಕ್ಸಾಮ್ ಡೇಟ್ಸ್ ಈ ಮಂತ್ ಅಲ್ಲಿ ಅನೌನ್ಸ್ ಆಗ್ಬೋದಾ ಶಿಮೂಲದ್ದು? ನೋಡಿ, ಎಕ್ಸಾಮ್ ಡೇಟ್ಸ್ ಅನೌನ್ಸ್ಮೆಂಟ್ ಹೇಗ್ ಮಾಡ್ತಾರಂದ್ರೆ, ಬಿಫೋರ್ 30 days ಇವ್ರು ಮಾಡಬೇಕು. ಸೊ ದಟ್ ನಿಮಗೆ ಪ್ರಿಪರೇಷನ್ಗೂ ಇವ್ರು ಟೈಮ್ ಕೊಡಬೇಕು. ನಿಮಗೆ ಜುಲೈಯಲ್ಲಿ ಅಥವಾ ಆಗಸ್ಟ್ ಅಲ್ಲಿ ಎಕ್ಸಾಮ್ ಆಗಬೇಕಂತ ಹೇಳಿದ್ರೆ ಇವರು ಮಿನಿಮಮ್ ಜೂನ್ ಅಲ್ಲಾದ್ರೂ ಅನೌನ್ಸ್ ಮಾಡಬೇಕು ಡೇಟ್ಸ್ ಅನ್ನ. ಸರ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಜೂನ್ ಅಲ್ಲಿ ಇವರು ಡೇಟ್ಸ್ ಬಿಡ್ತಾರೆ ಅನ್ನೋದು. ಇಲ್ಲ ಸರ್, ಇದು ಶೋರ್ ಸರ್ ಅಥವಾ ಇನ್ನೂ ಡೌಟ್ ಅಲ್ಲಿ ಇದೆಯಾ? ಇದು ಶೋರು ಅನ್ನೋ ವರ್ಡ್ ಅನ್ನ ಕರ್ನಾಟಕದಲ್ಲಿ ಯಾರು ಹೇಳಕ್ ಆಗಲ್ಲ. ನಿಮ್ಗೆ ನಾನೇ ಅಲ್ಲ, ಕರ್ನಾಟಕದಲ್ಲಿ ಯಾರು ಹೇಳಕ್ ಆಗೋದಿಲ್ಲ. ಹಲೋ ಸರ್, ಸರ್ ಐ ಒನ್ ಡೌಟ್. ಒಂದ್ ಅಪ್ಲಿಕೇಶನ್ ಹಾಕಿದ್ದು ಒಂದು ಯಾವ್ದೋ ಗೌರ್ಮೆಂಟ್ ಎಕ್ಸಾಮ್ 6 months ಒಳಗಡೆ ಕ್ಲೋಸ್ ಮಾಡ್ಬೇಕಂತ ಅದು ಪಾಲಿಸಿ ಇರ್ತೈತಿ ಇವಾಗ. ಓಕೆ, ಬಟ್ ಇದು ಹಿಂಗೆ ಎಕ್ಸ್ಟೆಂಡ್ ಆಯ್ತು ಅಂತಂದ್ರೆ ಪ್ರಾಬ್ಲಮ್ಸ್ ಆಗಲ್ಲ. ಇದು ಒಂದಂತಲ್ಲ, ಎಲ್ಲ ಎಕ್ಸಾಮ್ಸ್ 6 months ಒಳಗಡೆ. ಇವಾಗ ಫಾರ್ ಎಕ್ಸಾಂಪಲ್ SSC ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ಆಯ್ತು, ಒಂದ್ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ್ರೆ ವಿತಿನ್ 6 months ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಆಫ್ಟರ್ ರಿಕ್ರೂಟ್ಮೆಂಟ್ ಏನಾದ್ರು ಆರ್ಡರ್ ಕಾಪಿ ಲೇಟ್ ಆಗ್ಲಿ, ಬಟ್ ಎಲ್ಲ ಕಂಪ್ಲೀಟ್ ಆಗ್ಬೇಕಂತ 6 months ಒಳಗಡೆ ಇರ್ತೈತೆ. ಬಟ್ ಗೌರ್ಮೆಂಟ್ ಯಾವ ತರ? ಇಲ್ಲಿ ನೋಡಿ, ಇವಾಗ ನೀವು ಈ ಕ್ವಶನ್ ರೈಸ್ ಮಾಡ್ತಿರಲ್ಲ, ಸ್ವಲ್ಪ ಮ್ಯೂಟ್ ಮಾಡ್ಕೊಂತೀರಾ? ಓಕೆ, ಈ ಕ್ವಶನ್ ರೈಸ್ ಮಾಡಿದ್ದೀರಲ್ಲ, ದಿಸ್ ಈಸ್ ದ ಬಿಗ್ ಕ್ವಶನ್ ಫಾರ್ ವಿಚ್ ಸೋ ಮೆನಿ ಸ್ಟೂಡೆಂಟ್ಸ್ ಅಂಡ್ ಆರ್ಗನೈಸೇಷನ್. ಅಟ್ಲೀಸ್ಟ್ ನೀವು 6 months ಅಂತ ಹೇಳ್ತಿದ್ದೀರಿ, 1 year ಅಲ್ಲಿ ಕಂಪ್ಲೀಟ್ ಮಾಡಿ ನೋಟಿಫಿಕೇಶನ್ಸ್ ಆಗಿರೋದನ್ನ ಅಂತ. ಬಟ್ ನಥಿಂಗ್ ಈಸ್ ಹ್ಯಾಪ್ನಿಂಗ್. KS ಯಾವಾಗ ನೋಟಿಫಿಕೇಶನ್ ಆಯ್ತು? ಫೆಬ್ರವರಿ 2024. ಇವಾಗ 2026 ಇನ್ನ ಫೈನಲೈಸ್ ಆಗಿಲ್ಲ. ಮತ್ತೆ ಬೇರೆ ಎಕ್ಸಾಮ್ಸ್ ತುಂಬಾ ಇದಾವೆ ಈ ತರವು. ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮು ಇದು ಜೂನ್ 2024 ಅಲ್ಲಿ ಆಗಿದ್ದು, ಇನ್ನ ಫೈನಲೈಸ್ ಆಗಿದ್ದೀರಾ? ಮತ್ತೆ ಇದಕ್ಕೆ ರೀಸನ್ಸ್ ತುಂಬಾ ಇರ್ತದೆ. ಒಂದು ಏನಂದ್ರೆ, ವೆನ್ ನಿಮ್ಗೆ ಜುಡಿಷಿಯಲ್ ರೀಸನ್ಸ್ ಬಂದ್ರೆ ಯಾರು ಏನು ಮಾಡಕ್ ಆಗೋದಿಲ್ಲ. ಓಕೆನಾ? ಇದಕ್ಕೆ ಎಕ್ಸಾಂಪಲ್ ಬಂದೆ KPCL ಎಕ್ಸಾಮ್. ಇದು 2017 ನಡೀತಿದೆ. ಇವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಮೊನ್ನೆ ಸಿಕ್ಕಿದೆ 2026. ಎಷ್ಟೊಂದು ವರ್ಷ ಗ್ಯಾಪ್ ಆಯ್ತು. ಹಲೋ ಹಲೋ ಸರ್, 9 years ಗ್ಯಾಪ್. ಬಟ್ ಎಲ್ಲ ಕರೆಕ್ಟ್ ಆಗಿದ್ರು ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಿಲ್ಲ ನಮ್ಮ ರಾಜ್ಯದಲ್ಲಿ. ಸರ್, ಇಲ್ಲಿ ITI ಮೇಲೂ ಟೆಕ್ನಿಕಲ್ ಎಕ್ಸಾಮ್ ಏನ್ ಹೇಳ್ತಾರ? ಇನ್ನು ಎಲ್ಲಾ ಸೇಮ್ ನಡೆಸ್ತಾರ ಸರ್ ಎಕ್ಸಾಮ್ಸ್? ಎಲ್ಲಾ ಪೋಸ್ಟ್ಗಳಿಗೂ ಸೇಮ್ ಎಕ್ಸಾಮ್ ಇರ್ತದೆ.
Same, ಹಾ. ಆಲ್ ಪೋಸ್ಟ್ ಸೇಮ್ ಎಕ್ಸಾಮ್. ಹೌದಾ, ಅಂದ್ರೆ ಟೆಕ್ನಿಕಲ್ ಬೇರೆ ಮತ್ತು ಏನು ಇಲ್ಲ. ಅಕೌಂಟೆನ್ಸಿ ಬೇರೆ, ಈ ತರ ಎಕ್ಸಾಮ್ ಬೇರೆ ಬೇರೆ ನಡೆಸ್ತಾ ಇರ್ತಂದೆ. ಏನು KMF ಅಲ್ಲಿ ನಿಮಗೆ ಹಾಗೆ ಮಾಡಲೇಬೇಕು ಅಂದ್ರೆ 2 types ಆಫ್ ಎಕ್ಸಾಮ್ಸ್ ಮಾಡ್ತಾರೆ. ಒಂದು ಗ್ರಾಜುಯೇಷನ್ ಅಂಡ್ ಅಬೌವ್, ಹಾ. ಇನ್ನೊಂದು ಬಿಲೋ ಗ್ರಾಜುಯೇಷನ್. ಎರಡೇ ವೇರಿಯಂಟು, ಬಟ್ ಮೇಜರ್ಲಿ ಇದನ್ನು ಮಾಡೋದಿಲ್ಲ. ನಿಮ್ಗೆಲ್ಲರಿಗೂ ಸೇಮ್ ಎಕ್ಸಾಮ್ ಕೊಟ್ಬಿಡ್ತಾರೆ. ನೀವು ಡಿಫ್ರೆಂಟ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದ್ರೆ, ಇವಾಗ ಎಕ್ಸ್ಟೆನ್ಷನ್ ಆಫೀಸರ್, ಅಡ್ಮಿನ್ ಅಸಿಸ್ಟೆಂಟ್ ಮತ್ತೆ ಮಾರ್ಕೆಟಿಂಗ್ ಆಫೀಸರ್, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಅಪ್ಲೈ ಮಾಡಿದ್ದೀರಿ. ನಿಮಗೆ 150 ಔಟ್ ಆಫ್ 200 ಮಾರ್ಕ್ಸ್ ಬಂದಿದೆ. ಇದಕ್ಕೆ 150 ಅಲ್ಲಿ ಕನ್ಸಿಡರ್ ಮಾಡ್ತಾರೆ, ಇದಕ್ಕೆ 150 ಅಲ್ಲಿ ಕನ್ಸಿಡರ್ ಮಾಡ್ತಾರೆ, ಇದಕ್ಕೆ 150 ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಮಾರ್ಕೆಟಿಂಗ್ ಆಫೀಸರ್, ಎಕ್ಸ್ಟೆನ್ಷನ್ ಆಫೀಸರ್ ನಿಮಗೆ ತುಂಬಾ ಜನ ಅಪ್ಲೈ ಮಾಡಿರೋದ್ರಿಂದ ಕಟ್ ಆಫ್ ಫೈನಲ್ 155 ನಿಲ್ತು ಅಂದ್ರೆ ಇಲ್ಲಿ ನಿಮಗೆ ಬರೋದಿಲ್ಲ ಕಾಲ್ ಲೆಟರ್ ಫಾರ್ ಇಂಟರ್ವ್ಯೂ. ಬಟ್ ಇದು 140 ನಿಲ್ತು, ಇದು 135 ನಿಲ್ತು. ಇಲ್ಲಿ ಕಾಲ್ ಲೆಟರ್ ಬರ್ತದೆ, ಇಲ್ಲಿ ಕಾಲ್ ಲೆಟರ್ ಬರ್ತದೆ, ನಿಮ್ಗೆ ಇಂಟರ್ವ್ಯೂ ಆಗ್ತದೆ. ಓಕೆನಾ? ಇಂಟರ್ವ್ಯೂ ಆದ ಮೇಲೆ ಯು ಶುಡ್ ಹ್ಯಾವ್ ಟು ಗಿವ್ ಯುವರ್ ಪ್ರಿಯಾರಿಟಿ. ನೀವು ವೆದರ್ ಅಡ್ಮಿನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ ಆರ್ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಆಗಿ, ನೀವು ಪ್ರಿಯಾರಿಟಿ ಕೊಟ್ಟಾಗ, ಇವಾಗ ಅಡ್ಮಿನ್ ಅಸಿಸ್ಟೆಂಟ್ ನೀವು ಚೂಸ್ ಮಾಡಿದ್ರಿ, ಮತ್ತೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ನಿಮ್ಮ ಬದಲಿಗೆ ಫಾಲೋಡ್ ಬೈ ಬೇರೆಯವರು ಯಾರು ಇರ್ತಾರೆ ಅವ್ರಿಗೆ ಈ ಪೋಸ್ಟ್ ಹೋಗ್ತದೆ. ಕ್ಲಿಯರ್ ಆಯ್ತಾ? ಇವಾಗ ಜೂನ್ ಅಲ್ಲಿ ಕರೆಯೋ ಸಾಧ್ಯತೆ ಇದೆನಾ ಸರ್ ಎಕ್ಸಾಮ್ಗೆ ಶಿಮೂಲು? ಅದೇ ನಾನು ಸಾಧ್ಯತೆಗಳ ಮೇಲೆನೆ ಹೇಳ್ತಿರೋದು. ಇದು ಕನ್ಫರ್ಮೇಶನ್ ಅಂತೂ ಇಲ್ಲ, ಬಟ್ ಇಷ್ಟೊಂದು ಡಿಲೇ ಆದ ಮೇಲೆ ನಾನು ಸುಮಾರು ಶಿಮೂಲ್ ಡೈರೆಕ್ಟರ್ ಜೊತೆ ಮಾತಾಡಿ ಮತ್ತೆ ಪ್ರೆಸೆಂಟ್ ಸಿಚುಯೇಷನ್ಸ್ ಅಂಡ್ ಡೆವಲಪ್ಮೆಂಟ್ಸ್ ಇನ್ ಗೌರ್ಮೆಂಟ್ ಆಫ್ ಕರ್ನಾಟಕ ನೋಡಿ ನಾನು ನಿಮ್ಗೆ ಹೇಳ್ತಿರೋದು. ಓಕೆನಾ? ಯಾಕೆಂದ್ರೆ ಇಲ್ಲಿ ನೋಡಿ, ಇವ್ರು ಮಾಡಬೇಕು ಎಕ್ಸಾಮ್ ಅಂತ ಹೇಳಿದ್ರು ಇವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಇವಾಗ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೇಕು ಅಲ್ವಾ? ಗ್ರೀನ್ ಸಿಗ್ನಲ್ ಗೌರ್ಮೆಂಟ್ ಕಡೆಯಿಂದ ಸದ್ಯಕ್ಕೆ ಸಿಕ್ಕಿಲ್ಲ, ಬಟ್ ಸಿಗ್ತದೆ ಇನ್ ಮ್ಯಾಕ್ಸಿಮಮ್ ಅಂದ್ರೆ 1 or 2 ವೀಕ್ಸ್ ಅಲ್ಲಿ, 1 to 2 ವೀಕ್ಸ್ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಗ್ತದೆ. ಅದಾದ ಮೇಲೆ ನಿಮಗೆ ಜೂನ್ ಅಲ್ಲಿ ಡೇಟ್ಸ್ ಬಿಡ್ತಾರೆ. ಜುಲೈ ಆಗಸ್ಟ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಓಕೆ ಸರ್, ಥ್ಯಾಂಕ್ ಯು. When can we expect BDCC, sir? ಅಶ್ವಿನಾ? Ashwini, yes, sir. ಅಶ್ವಿನಿ, ಓಕೆ ಮೇಡಮ್ ಇವಾಗ BDCCದು ನಾನು ಹೇಳ್ದಲ್ಲ, ಬಳ್ಳಾರಿ DCC ಬ್ಯಾಂಕ್, ಸುಮಾರು ಜನ KMF ಅಪ್ಲೈ ಮಾಡಿರೋರು ಇಲ್ಲಿ ಅಪ್ಲೈ ಮಾಡಿದ್ದೀರಿ. ಇದು ಏನ್ ಗೌರ್ಮೆಂಟ್ ಹೇಳ್ತು ಫೆಬ್ರವರಿ 27ನೇ ತಾರೀಕು ಆದ ಮೇಲೆ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಿ ಅಂತ. ಸೊ ಆದ್ದರಿಂದ ಈ ಒಂದು ನೋಟಿಫಿಕೇಶನ್ ಆಗಿದ್ದು ಏಪ್ರಿಲ್ ಅಲ್ಲಿ ಅಲ್ವಾ ಮೇಡಮ್? Sir, it's on April 6th. ಏಪ್ರಿಲ್ 2026 ಅಲ್ಲಿ ಆದ್ರಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇದು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇವಾಗ 400 ಪಾಯಿಂಟ್ಸ್ ರೋಸ್ಟರ್ ಸಿಸ್ಟಮ್ ಫೈನಲೈಸ್ ಆಗಿದೆ. ಇದನ್ನ ಅಳವಡಿಸಿಕೊಂಡು ರೆಕ್ರೂಟ್ಮೆಂಟ್ ಮಾಡಿ ಅಂತ ಇನ್ನೊಂದು 1 to 2 ವೀಕ್ಸ್ ಅಲ್ಲಿ ಆರ್ಡರ್ಸ್ ಹೋಗ್ತವೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ. ಹೋಗಿದ ತಕ್ಷಣ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ್ಯೂ ನೋಟಿಫಿಕೇಶನ್ ಇನ್ ಜೂನ್. ಲೇಟ್ ಆಗೋದಿಲ್ಲ ಮೇಡಮ್. ನೀವು ಪ್ರಿಪೇರ್ ಆಗ್ತಿದ್ರೆ ಅದೇ ಪ್ರಿಪರೇಷನ್ ಅಂಡ್ ಮೈಂಟೈನ್ ಮಾಡಿ. ಯಾಕೆಂದ್ರೆ ಇಫ್ ಯು ಬ್ರೇಕ್ ಯುವರ್ ಮೊಮೆಂಟಮ್, ನೀವು ಮತ್ತೆ ಆ ಮೊಮೆಂಟಮ್ ಅಲ್ಲಿ ಹೋಗೋದು ಕಷ್ಟ ಆಗ್ಬಿಡ್ತದೆ. ಜೂನ್ ಅಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ ಬಳ್ಳಾರಿ DCC ಬ್ಯಾಂಕ್. Okay. ಮತ್ತೆ ಯಾರಿಗಾದ್ರೂ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಸರ್, ಇದು ಬಳ್ಳಾರಿ DCC ಬ್ಯಾಂಕ್ ಅಪ್ಲೈ ಮಾಡಿದ್ವಲ್ಲ, ಮತ್ತೆ ನ್ಯೂ ನೋಟಿಫಿಕೇಶನ್ ಅಲ್ಲಿ ಪೇಮೆಂಟ್ ಆತರ ಏನಾದ್ರು ಮಾಡ್ತಾರ? ಆಲ್ರೆಡಿ ನಾವು ಪೇಮೆಂಟ್ ಮಾಡಿದೀವಿ, ಅದಕ್ಕೋಸ್ಕರ. ಇಲ್ಲಿ ನೀವು ಪೇಮೆಂಟ್ ಮಾಡಿದ್ರೆ ಇದು ರೀಫಂಡ್ ಆಗ್ಬಿಡ್ತದೆ. ಅದರಲ್ಲಿ ಒಂದು
ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು ಇದು ಆರ್ಟಿಕಲ್ ಹಾಕಿದೀವಿ ನೋಡಿ, ಏನ್ ಬಳ್ಳಾರಿ ಬ್ಯಾಂಕಿನ ಒಂದು ಅಫಿಷಿಯಲ್ ಆರ್ಟಿಕಲ್ ಹಾಕಿರೋದು. ಅದ್ರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಫೀಸ್ ಯಾರೆಲ್ಲ ಪೇಮೆಂಟ್ ಮಾಡಿದಿರಿ ಅವರಿಗೆ ಎರಡು ಆಪ್ಷನ್ಸ್ ಕೊಡ್ಬೇಕು. ಅದನ್ನ ಹೊಸ ನೋಟಿಫಿಕೇಶನ್ ಜೊತೆ ನಿಮ್ಮ ಪೇಮೆಂಟ್ ಮಾಡಿರುವ ಡೀಟೇಲ್ಸ್ ಇನ್ಕ್ಲೂಡ್ ಮಾಡಕೊಂಡು ಏನು ಫೀಸ್ ತಗೊಂಡಿರ ಇರೋದು, ನೋ ಫೀ, ಮತ್ತೆ ಇನ್ನೊಂದು ರೀಫಂಡ್ ಮಾಡೋದು ಅಲ್ವಾ, ಇದೆರಡೇ ಆಪ್ಷನ್ ಇರೋದು. ಸೊ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೇವೆ ಅಂತ ಹೇಳಿದ್ದಾರೆ. ಸೊ ವಾಟ್ ವಿ ಶುಡ್ ಹ್ಯಾವ್ ಟು ಡೂ, ವಿ ಶುಡ್ ಹ್ಯಾವ್ ಟು ವೇಟ್. ಇವರು ಹೊಸ ನೋಟಿಫಿಕೇಶನ್ ಅಲ್ಲಿ ಏನ್ ಡೈರೆಕ್ಷನ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಮಾಡ್ಬೇಕಾಗ್ತದೆ. ಈಗ ಸದ್ಯಕ್ಕೆ ರೀಫಂಡ್ ಬಗ್ಗೆನೂ ಅವ್ರು ಹೇಳಿಲ್ಲ, ಫೀಸ್ ಅನ್ನು ಕಂಟಿನ್ಯೂ ಮಾಡ್ತೀವಿ ಅಂತಾನು ಹೇಳಿಲ್ಲ. ಓಕೆ 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 ಸರ್, ಥ್ಯಾಂಕ್ ಯು ಸರ್. Sir, if they release notification in the month of June, again they'll give 30 days, no sir, for 100%. application. After that, again they'll release the exam date. Post 30 days. ಹೌದು ಹೌದು, Okay. ಎಸ್. It takes time then. ಎಸ್ ಮೇಡಮ್, ಈಗ ನಿಮ್ ಬಳ್ಳಾರಿದು ಒಂದು ಪ್ರಾಕ್ಟಿಕಲಿ ನಿಮಗೆ ಜೂನ್ ಅಲ್ಲಿ ಯೂನಿಟ್ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೆ ನಿಮಗೆ ಮಿನಿಮಮ್ ಒಂದು 4 to 5 months, ಅಟ್ ದ ವರ್ಸ್ಟ್ಗೆ 6 months, 6 months ಆದ್ರೂ ಆಗುತ್ತೆ ಮೇಡಮ್. 6 months ತಗೊಂಡು ಹೋಗಿ ನೀವು. 4 to 5 months ಅನ್ನೋದು ಸುಳ್ಳು, 6 months ಆಗ್ತದೆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ. Okay. ಇಲ್ಲಿ ಏನೇನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ನೋಟಿಫಿಕೇಶನ್ ಮಾಡಬೇಕು 30 days, ಮತ್ತೆ ಡೇಟ್ಸ್ ಕೊಡಬೇಕು ಇಲ್ಲೊಂದು 30 days. ಎಕ್ಸಾಮ್ ಆದ ಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಇವ್ರು 2 to ಇಲ್ಲ ವರ್ಸ್ಟ್ ಕೇಸ್ ಅಂತ ತಗೊಂಡ್ರು 1 to 2 months. ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಒಂದು 2 months ತಗೊಳ್ಳೋಣ. ಸೊ ಇಲ್ಲಿ ಒಂದು ಇಲ್ಲಿ 2 ಆದ ಮೇಲೆ ಇವರು ಈ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡೋದಕ್ಕೆ ವ್ಯಾಲ್ಯೂಯೇಷನ್ ಆದ್ಮೇಲೆ 1 to 2 months ತಗೊಂತಾರೆ. ಸೊ ಇಟ್ಸ್ 5 to 6 months. Okay, sir. ಸರ್, ಇವಾಗ ರೋಸ್ಟರ್ ಚೇಂಜ್ ಆಗಿದೆಯಲ್ಲ ಸರ್, ಇವಾಗ ಏನಾದರೂ ಕ್ಯಾಸ್ಟ್ ಬೇಸ್ ಮೇಲೆ ಕೊಟ್ಟಿದಾರಲ್ಲ ಸೀಟ್ಸ್, ಏನಾದರೂ ಚೇಂಜ್ ಆಗುತ್ತೆ ಸರ್? ಏನು ಇಲ್ಲ. ಇವಾಗ ಹೊಸ ರಿಕ್ರೂಟ್ಮೆಂಟ್ಸ್ಗೆ, ನ್ಯೂ ರಿಕ್ರೂಟ್ಮೆಂಟ್ಸ್ಗೆ ಎಲ್ಲ ಚೇಂಜ್ ಆಗ್ತದೆ. ಬಟ್ ನಿಮ್ಮ ಹಳೆ ರಿಕ್ರೂಟ್ಮೆಂಟ್ಸ್ ಏನು ಇವಾಗ ಶಿಮುಲ್ನ ರಿಕ್ರೂಟ್ಮೆಂಟ್ ಇದೆ, ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. One out of the box question I wanted to ask. Sure ma'am. Sir, this BDCC comes under cooperative, no? Yes. Cooperative department. Yes. Now, if we want to get transferred to RDCC, is that what we want? Means, is that possible? Madam, Karnatakadalli you can do anything, but it depends on your approach, how you approach and whom you approach. Okay, that is possible. I have You seen are the mentioning. people working in cooperative went directly into the pure government sector. ಇಲ್ಲೇ ಹೋಗಿದಾರ ಅಂತ ಹೇಳಿದ್ರೆ, ಈ ಪ್ಯೂರ್ ಗೌರ್ಮೆಂಟ್ ಸೆಕ್ಟರ್ ಬರೋದಕ್ಕೆ ಎಂತ ಎಕ್ಸಾಮ್ಸ್ ಅನ್ನು ಕ್ರ್ಯಾಕ್ ಮಾಡ್ಬೇಕು ಗೊತ್ತಾ? ವೆರಿ ಮಚ್ ಡಿಫಿಕಲ್ಟ್. KS ಲೆವೆಲ್ ಪೋಸ್ಟ್ ಹೋಗಿದ್ದಾರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್, ಲೆಕ್ಕಾಚಾರ ಹಾಕೊಳ್ಳಿ. ಅಂಡ್ ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ಎ ಸ್ಮಾಲ್ ಥಿಂಗ್ ಕಂಪೇರ್ಡ್ ಟು ಇಟ್. So yes, No, I didn't got your explanation, it sir. is possible. Cooperative and case. It Okay. is possible. Through mutual consent, we can go from BDCC to RDCC. Yes. And in this KMF, There also you can go. What you From understood Shimul. by mutual, ma'am? What you understood by mutual? in the sense, if somebody wanted to go to Ballari from RDCC, Yes. so if they both
agrees, then And we can willing. shift. Yes, yes. Yes, you can do it. Okay. In this KMF also, is that possible? Shimul to Ballari. 100% possible. Oh, in that case, I didn't apply because of that Shimul. If it is general KMF, I would have applied. It is Shimul, no? So Shimugga, Davangere, and one more is Chitradurga. I comes under that. There's no chances of re-notification of that Shimul, sir, now? No, madam. Okay. Be careful, madam. Here I so missed it. many people don't want notification. No, Re-notification. I missed it. Okay. Okay, sir. ಇಲ್ಲಿ ಏನಂದ್ರೆ ನೀವು ಫಸ್ಟ್ ಆಫ್ ಆಲ್ ವೆನ್ ಯು ಆರ್ ಟ್ರೈಂಗ್ ಫಾರ್ ಎ ಗೌರ್ಮೆಂಟ್ ಜಾಬ್, ಮೈ ಹಂಬಲ್ ರಿಕ್ವೆಸ್ಟ್ ಈಸ್ if you really want to get into the government job, apply for all the exams which are you are eligible. Okay, sir. ಓಕೆ, ಸಣ್ಣ ರೀಸನ್ಸ್ ಇಂದ ನೀವು ಯಾವುದೇ ರೀಸನ್ಗೆ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇವಾಗ ಶಿಮೂಲ್ ಆಗಿರ್ಲಿ, ಮತ್ತೆ ಕೋಲಾರ ಆಗಿರ್ಲಿ, ಮತ್ತೆ ಬ್ಯಾಂಗ್ಳೂರ್ ಆಗಿರ್ಲಿ, ಮತ್ತೆ ಹಾಸನ ಆಗಿರ್ಲಿ, ಸರ್ ಇದು ಇವಾಗ ಚಾಮರಾಜನಗರ ಆಗಿರ್ಲಿ, ಮೈಸೂರು ಈಗ ಸರ್ ಎಲ್ಲಾದ್ರೂ ಅಪ್ಲೈ ಮಾಡಿ. ಹಲೋ, ಒಂದ್ ಸೆಕೆಂಡ್ ಸರ್, ನಾನು ಬರ್ತೀನಿ. If you want to get transfer, it depends on you, you can do it. If you want to go to the other department, it depends on you, you can do it. Anything can be possible, just you should have to get into the system first. Keli sir. Thank you, sir. Welcome madam. ಹಲೋ ಹೇಳಿ ನಂದೀಶ್. ಸರ್ ಈಗ ಶಿವಮೊಗ್ಗದಲ್ಲಿ ಪೋಸ್ಟಿಂಗ್ ಬಿಟ್ಟಿರಲ್ಲ, ಸೊ ಈಗ ನೆಕ್ಸ್ಟ್ ಏನಾದ್ರು ಒಂದ್ ಯಾವ ಟ್ರಾನ್ಸ್ಫರ್ ಆಗ್ಬೇಕು ಅಥವಾ ಅಲ್ಲಿಗೆ ಮೈಮೂಲ್ ಶಿಫ್ಟ್ ಆಗ್ಬೇಕು ಅಂತಂದ್ರೆ ಯಾವ ತರ ಇರುತ್ತೆ ಸರ್ ಅದು ಪ್ರೊಸೀಜರ್? ಇದು ಕೋಆಪರೇಟಿವ್ ಅಲ್ವಾ, ಅದಕ್ಕೆ ಸರ್ ಯಾವ ತರ? ಇವಾಗ ನೀವು ಶಿಮೂಲ್ಗೆ ಅಪ್ಲೈ ಮಾಡಿದ್ದೀರಿ ಅಲ್ವಾ? ಶಿಮೂಲ್ ಎಕ್ಸಾಮ್ ಕ್ಲಿಯರ್ ಮಾಡಿ ಹಾ ಸರ್, ಒಂದು 6 months to 1 year ಸರ್ವ್ ಮಾಡಿ, ಹಾ ಸರ್, ಮತ್ತೆ ನನಗೆ ಕಾಲ್ ಮಾಡಿ. ಸರಿ ಸರ್, ಓಕೆನಾ? Sure, I will guide you at that time. ಓಕೆ ಸರ್. Next. ಸರ್ ಇದು ರೆಕ್ರೂಟ್ಮೆಂಟ್ ಶಿವಮೊಗ್ಗದು ಫಸ್ಟ್ 23 ಇಂದ ಓಪನ್ ಇತ್ತಲ್ಲ ಸರ್, Okay. ಅದು ಓಪನ್ ಮತ್ತೆ ಕ್ಲೋಸ್ ಆಗ್ತಿದೆ. ಅದು ಒಂದು ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಯ್ತು ಅಂತ ನೀವೇ ಒಂದು ವಿಡಿಯೋ ಮಾಡಿದ್ರಿ ಸರ್. ಅದರಲ್ಲಿ ಯಾವ ಮಂತ್ ಇಂದ ಈ ಕಡೆ ಮಾತ್ರ ಅಪ್ಲಿಕೇಶನ್ಸ್ ಉಳ್ಕೊಂಡಿದೆ ಸರ್? ಇವಾಗ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಶಿಮೂಲ್ಗೆ ಅಪ್ಲೈ ಮಾಡಿದೀರಾ, ಶಿಮೂಲ್ ಕ್ಯಾನ್ಸಲ್ ಆಗಿಲ್ಲ. ನಿಮಗೆ ಫೆಬ್ರವರಿ 27 ಆದ ಮೇಲೆ ಆಗಿರೋ ನೋಟಿಫಿಕೇಶನ್ ಆಫ್ 2026 ಕ್ಯಾನ್ಸಲ್ ಆಗಿರೋದು. ಅಲ್ಲ ಸರ್, After this. ರೀನೋಟಿಫಿಕೇಶನ್ ಆಗಿತ್ತಲ್ಲ ಸರ್, ಅದ್ರಲ್ಲಿ ಸರ್ ಏನ್ ಗೊತ್ತಾಗಿಲ್ಲ ಸಾಗರ್ ಸರ್. Proper ಆಗಿ ಹೇಳಿ. ಸರ್ ಇದು ರೆಕ್ರೂಟ್ಮೆಂಟ್ ಓಪನ್ ಆಗಿ 2023 ಅಲ್ಲ ಸರ್? 23 ಕ್ಯಾನ್ಸಲ್ ಆಯ್ತು. ಹಾ ಅದೇ ಸರ್. ಈಗ 25 ಇಂದ ಈ ಕಡೆ ಇರೋದು ಮಾತ್ರ ಉಳ್ಕೊಂಡಿದೆ ಸರ್ ಅಪ್ಲಿಕೇಶನ್. ಹೌದು. ಯಾವ ಮಂತ್ ಇಂದ ಸರ್ ಗೊತ್ತಾಗಿಲ್ಲ ಸರ್, ಯಾವ ಮಂತ್ ಇಂದ ಯಾವ ಮಂತ್? ಇವಾಗ ನಿಮಗೆ 2025 ಅಲ್ಲಿ ಎರಡೇ ಡೇಟ್ಸ್ ಬರೋದು. ಒಂದು ನವೆಂಬರ್ ಅಲ್ಲಿ ಮಾಡಿದ್ರು, ಮತ್ತೆ ಫೆಬ್ರವರಿಯಲ್ಲೇ ಇದು ಜಾನ್ವರಿಯಲ್ಲೇನೋ ಮಾಡಿದ್ರು ಮತ್ತೆ. ಸೊ ಇದೆರಡಕ್ಕೂ ಏನು ತೊಂದರೆ ಇಲ್ಲ. ಓಕೆ ಸರ್. ಸ್ಕೂಟ್ನಿ ಆದ್ಮೇಲೆ ನಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಅಥವಾ ನಿಮ್ಮ ಅಪ್ಲಿಕೇಶನ್ ಅನ್ನ ಇವಾಗೆ ಚೆಕ್ ಮಾಡೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ನ ಚೆಕ್ ಮಾಡೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ. ಅಂದ್ರೆ ಇವಾಗ ಅಪ್ಲಿಕೇಶನ್ ಏನು ರಿಜೆಕ್ಟ್ No, sir. No. He is asking whether it is accepted or rejected ಅಂತ ಯಾವಾಗ ಗೊತ್ತಾಗತ್ತಂತ. We have to check by going to that website, sir. We have to put our mobile number or Aadhaar card number. Then it comes there, it shows whether it is our application is accepted or rejected ಅಂತ ತೋರ್ಸುತ್ತೆ.
ಇದು ಅಕ್ಸೆಪ್ಟೆಡ್ ಅಂಡ್ ರಿಜೆಕ್ಟೆಡ್ ಇಫ್ ಯು ಹ್ಯಾವ್ ಕಮಿಟೆಡ್ ಗ್ರೇವ್ ಥಿಂಗ್ಸ್ ಲೈಕ್ ನೀವು SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಅಲ್ಲಿ 12th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಬಿಟ್ರಿ, ಅಥವಾ ಏನಾದರೂ ಅದರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರಿ, ಈ ತರ ಟೈಮಲ್ಲಿ ರಿಜೆಕ್ಟ್ ಆಗ್ತದೆ. ಸೊ ಇದನ್ನ ಚೆಕ್ ಮಾಡೋ ಪ್ರಾಸೆಸ್ KMF ಅಲ್ಲಿ ಇಲ್ಲ. ನೀವು ಮಾಡಿದೀರಾ ಮೇಡಮ್? ಹೀಗೆ ಚೆಕ್ ಮಾಡಿದೀರಾ? Sir, KMF, I have no idea, but this RDCC before, I have applied for RDCC, no? There I have checked, before releasing exam date, I mean, it was showing pending for so many days. Before releasing exam date, 15 days back or 1 week back, it has showed your application is accepted. Even I got mail also. ಅದೇ ಮೇಡಮ್, ಏನಂದ್ರೆ ಇದು ಫಸ್ಟ್ ಪ್ಲೇಸ್ ಅಲ್ಲಿ ನೀವು ಅಪ್ಲೈ ಮಾಡಿದ ಮೇಲೆ ನಿಮ್ಗೆ ಸ್ಕ್ರೂಟಿನಿ ಆಗ್ತದಲ್ಲ, ಈ ಸ್ಕ್ರೂಟಿನಿ ಮೇಲೆ ಮಾಡ್ತಾರ ಅವರು, ಇನ್ ಡೆಪ್ತ್ ಆಗಿ ನೋಡ್ಕೊಂಡು ಹೋಗೋದಿಲ್ಲ. ಸೊ ಈ ಟೈಮ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲೂ 99% ಎಲ್ಲರದ್ದು ಅಕ್ಸೆಪ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಎಲ್ಲಾಗುತ್ತದೆ ಅಂತ ಹೇಳಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನಿಮ್ಗೆ ಇಶ್ಯೂಸ್ ಕ್ರಿಯೇಟ್ ಆಗೋದು. ಇಲ್ಲಿ ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. That is yes. If we qualified at the time of document verification, they'll check. But before this halt, that time also they'll show it is accepted or rejected anta nama application. That I have checked in this RDCC. ಹೌದು ಡೌಟ್ ಸರ್. ಕೇಳಿ. ಸೊ ಇವಾಗ ನಮ್ದು ಅಪ್ಲಿಕೇಶನ್ ಹಾಕೋ ಮುಂದೆ ನಾವು ಬೈ ಚಾನ್ಸ್ ಡೇಟ್ ಅಂದ್ರೆ ಇವಾಗ ಮಾರ್ಕ್ಸ್ ಕಾರ್ಡ್ ಅಲ್ಲಿ 2026 ಪಾಸಿಂಗ್ ಇಯರ್, 2022 2023 ಪಾಸಿಂಗ್ ಇಯರ್ ಇರ್ತೈತೆ. ಬಟ್ ಈ ಮಂತ್ ಹಾಕ್ಬೇಕಾದ್ರೆ ಸಮ್ ಏನೋ ಮಿಸ್ಟೇಕ್ ಆಗಿರ್ತೈತೆ ಅಪ್ಲಿಕೇಶನ್ ಹಾಕೋ ಮುಂದೆ. ಡಾಕ್ಯುಮೆಂಟ್ ಅಲ್ಲಿ ಕರೆಕ್ಟ್ ಆಗಿರ್ತೈತಿ, ಬಟ್ ಅಪ್ಲಿಕೇಶನ್ ಹಾಕೋ ಮುಂದೆ ಡೇಟ್ ಮಂತ್ ಮಿಸ್, ಇಯರ್ ಕರೆಕ್ಟ್ ಇರ್ತೈತಿ, ಬಟ್ ಮಂತ್ ಏನಾದ್ರು ಮಿಸ್ ಆಗಿರ್ತೈತಲ್ಲ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕದಿರ್ತಾರಲ್ಲ, ಅವಾಗ ಏನಾದ್ರು ತೊಂದರೆ ಆಗತ್ತಾ ಅಂತಾರ. affidavit from advocate. Okay. ಮತ್ತೆ ನೆಕ್ಸ್ಟ್ ಡೌಟ್ಸ್ ಸರ್, ಇವಾಗ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನು ಬಂದಿರಲಿಲ್ಲ, ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಗೆಜೆಟೆಡ್ ಸೈನ್ ಹಾಕ್ಸ್ಬಿಟ್ಟು ಅಪ್ಲೋಡ್ ಮಾಡಿದೀವಿ ಸರ್. ನೋ ಇಶ್ಯೂಸ್. ನೆಕ್ಸ್ಟ್ ಬೇರೆಯವ್ರದ್ದು ಇನ್ನೇನಾದ್ರು ಡೌಟ್ಸ್ ಇದಾವ? ಜಿಮೇಲ್ ಅಕೌಂಟ್ ಏನಾದ್ರು ಬೈ ಚಾನ್ಸ್ ಅದು ಬೇರೆದ್ ಏನಾದ್ರು ಇದ್ರೆ ನಮ್ದು ಜಿಮೇಲ್ ಅಕೌಂಟ್ ಹೋದ್ರೆ ಏನಾದ್ರು ಮೊಬೈಲ್ ಮೆಸೇಜ್ ಬರ್ತದ ಅಥವಾ ಜಿಮೇಲ್ ಬರ್ತದ? ಪೋಸ್ಟ್ ಬರ್ತದೆ. ಸೊ ಈ ಪೋಸ್ಟ್ ಬರುವಾಗ ನಿಮ್ಮ ಮೊಬೈಲಿಗೆ SMS ಬರ್ತದಲ್ಲ, ಅದನ್ನ ಸ್ವಲ್ಪ ಚೆಕ್ ಮಾಡ್ಕೋಬೇಕು. ನಿಮ್ಗೆ ಡೌಟ್ಸ್ ಇದ್ರೆ ಎಲ್ರು ನಮ್ದು ಒಂದು KMF ಗ್ರೂಪ್ ಇದೆಯಲ್ಲ, ಅದರಲ್ಲಿ ಒಂದು 400 ಮೋರ್ ದೆನ್ 400-500 ಮೆಂಬರ್ಸ್ ಇದಾರೆ. ಆ ಗ್ರೂಪ್ ಅಲ್ಲಿ ಇರ್ರಿ. ಆ ಗ್ರೂಪ್ ಅಲ್ಲಿ ಆ ಡ್ಯೂರೇಷನ್ ಅಲ್ಲಿ ನಾವು ಚಾಟ್ಸ್ ಎಲ್ಲ ಓಪನ್ ಮಾಡ್ತೀವಿ. ಸೊ ಯು ಕ್ಯಾನ್ ಡಿಸ್ಕಸ್ ದೇರ್. ಸೊ ಯಾರಿಗೆಲ್ಲ ಲೆಟರ್ ಬಂದಿದೆ, ಏನೆಲ್ಲ ಇಶ್ಯೂಸ್ ಆಗ್ತಿದೆ ಎಲ್ಲ ಡಿಸ್ಕಸ್ ಮಾಡುವಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಮತ್ತೆ ಆ ಗ್ರೂಪ್ ಅನ್ನ ಯಾರೆಲ್ಲ KMF ಇಲ್ಲಾಂದ್ರೆ ಕೋಆಪರೇಟಿವ್ ಎಕ್ಸಾಮ್ಸ್ ಲೈಕ್ ಬಳ್ಳಾರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ, ಅವ್ರ ಜೊತೆ ಶೇರ್ ಮಾಡಿ. ಸೊ ದಟ್ ಎಷ್ಟೊಂದು ಜಾಸ್ತಿ ಜನ ಇರ್ತೀರಿ, ಅಷ್ಟೊಂದು ಇಶ್ಯೂಸ್ ಅನ್ನ ನೀವು ನೋಡಿದಾಗ ನಿಮ್ಗೆ ಸೊಲ್ಯೂಷನ್ ಆಟೋಮೆಟಿಕಲಿ ಸಿಗ್ಬಿಡ್ತದೆ. ಓಕೆ ಗೈಸ್, ಎಂಡ್ ಮಾಡೋಣ ಇವತ್ತಿನ ಕ್ಲಾಸು. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ಇನ್ನೊಮ್ಮೆ ನೆಕ್ಸ್ಟ್ ವೀಕ್ ಇಲ್ಲ ಆಫ್ಟರ್ 10 days ವಿಲ್ ಟೇಕ್ ಅನದರ್ ಡೌಟ್ ಸೆಷನ್. ಸರ್, ಒಂದೇ ಒಂದು ಡೌಟ್ ಇತ್ತು ಸರ್. ಕೇಳಿ. ಸರ್, ಕ್ಲಾಸಸ್ ಯಾವ ತರ ಮಾಡ್ತೀರಾ ಸರ್? ಅಂದ್ರೆ ನಮಗೆ ಡೇಟ್ಸ್ ಬಂದ್ಬಿಟ್ರೆ ನಾವ್ ಎಲ್ಲ ಕ್ಲಿಯರ್ ಆಗಿ ಕ್ಲಾಸಸ್ ತಗೊಂಡ್ ಹೋಗ್ಬಿಟ್ಟು ಮುಗಿಸ್ಬಿಡ್ಬೋದು. ಹಲೋ, ಹೇಳಿ ಮೇಡಮ್. ಆಕ್ಚುಲಿ ಇದು ಗ್ರಾಹಕರ ಮಂಡಳಿ ಎಕ್ಸಾಮ್ ಆಯ್ತಲ್ಲ ಸರ್ ಮೊನ್ನೆ 10th ಗೆ. ಹೌದು. ಸೊ ಅದು ಕೂಡ ಬಿಫೋರ್ 14 ಡೇಸ್ ಬಿಫೋರ್ ಅನೌನ್ಸ್ ಮಾಡಿದ್ರು ಹಾಲ್ ಟಿಕೆಟ್. ಹಾಗಾಗಿ ಇದು ಕೂಡ ಶಿಮುಲ್ ಹಾಗೆ ಇರುತ್ತಾ ಅಥವಾ 30 days ಟೈಮ್ ಅಂತ ಹೇಳಿದ್ರಿ? ಬಟ್ ಇವರು 30 days ಅಂತೂ ಇದುವರೆಗೆ ಯಾವ್ದಾದ್ರು KMF ನ ಎಕ್ಸಾಮ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ 30 days ಇವ್ರು ಕೊಟ್ಟಿರೋದು. ಸೊ ಇದು ಮಾರ್ಕೆಟಿಂಗ್ ಸೂಪರ್ವೈಸರ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಬೈ KE.
ಇದು ಕಂಡಕ್ಟ್ ಮಾಡೋದು ಶಿಮುಲ್ ಅವ್ರ ಕಡೆಯಿಂದಾನೆ ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಕೊಡ್ತಾರೆ. KEA ನಮ್ಮ ಕರ್ನಾಟಕದಲ್ಲಿ ಅತಿ ಬೇಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ ಅಥಾರಿಟಿ. ಸೊ ಇದಕ್ಕೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಇವರು AO ಎಕ್ಸಾಮಿಗೆ ಬರೀ 10 days ಟೈಮ್ ಕೊಟ್ಟಿದ್ರು ಇವರು. ಯಾವುದು ಸರ್? ಗ್ರಾಹಕರ ಮಂಡಳಿ ಅಲ್ಲ, ಅಗ್ರಿಕಲ್ಚರ್ ಆಫೀಸರ್ ಇದೆಯಲ್ಲ ಹಾಕಿದ್ರು. ಸೊ ಈ ತರ ಎಲ್ಲ ಮಾಡ್ತಾರೆ, ಬಟ್ ಇಟ್ ಇಸ್ ನಾಟ್ ಪಾಸಿಬಲ್ ಇನ್ ಕೋಆಪರೇಟಿವ್ ಸೆಕ್ಟರ್. ಅದೇ ಮೊನ್ನೆ ಅದು ಗ್ರಾಹಕರ ಮಂಡಳಿ ಆ ತರ ಕೊಟ್ಟಿದ್ರಲ್ಲ ಸರ್, ಅದೇ ತರ ಬೋರ್ಡ್ ಅದು ಇದು ಕೋಆಪರೇಟಿವ್ ಬೋರ್ಡ್ ಸೇಮ್ ಅಥವಾ ಹೇಗೆ? ಇಲ್ಲ, ಅದು ಕೋಆಪರೇಟಿವ್ ಸೆಕ್ಟರ್ ಸೇಮ್ ಇದ್ರೂ ದ ಎಕ್ಸಾಮಿನೇಷನ್ ಹ್ಯಾಸ್ ಬಿನ್ ಗಿವನ್ ಟು KEA. ಓಕೆ. ಸೊ ಈ ಒಂದು ಎಕ್ಸಾಮಿನೇಷನ್ KEA ಕೊಟ್ರೆ ತುಂಬಾ ಸ್ಟ್ಯಾಂಡರ್ಡ್ ಅಂತಾಗಿ ನಿಮಗೆ ಕ್ವಶನ್ಸ್ ಬರ್ತವೆ. ನಿಮ್ಮ ಸೆಲೆಕ್ಷನ್ ಬೇಸ್ಡ್ ಆನ್ ಮೆರಿಟ್ ತುಂಬಾ ಆಗ್ತದೆ. ನಿಮಗೆ ಒಂದು ಇಟ್ ವಿಲ್ ಬಿ ವೆರಿ ಮಚ್ ಗುಡ್ ಥಿಂಗ್ ಇಫ್ ದೇ ಗಿವ್ ದಿಸ್ ಎಕ್ಸಾಮ್ ಟು KEA. ಬಟ್ ಯಾವುದೇ ಒಂದು KMF ಎಕ್ಸಾಮ್ KEA ಕೊಡೋದಿಲ್ಲ 100%. ಬಿಕಾಸ್ ಇವರ ಕಡೆಯಿಂದಾನೆ, ಯಾಕಂದ್ರೆ ಎನಿ ಬೋರ್ಡ್ ದೇ ಡೋಂಟ್ ವಾಂಟ್ ಟು ಗಿವ್ ಅವೇ ದೇರ್ ಪವರ್ಸ್. ಆಟೋನಮಿ ಬಾಡಿ ಅಲ್ವಾ ಸರ್? ಇಲ್ಲಿವರೆಗೂ ಶಿಮೂಲು, ಬಮ್ಮೂಲು, ಹಮ್ಮೂಲು, ಮೈಮೂಲು ಅದೆಲ್ಲ ಆಗಿದೆಯಲ್ಲ ಎಕ್ಸಾಮ್ ಸರ್? ಎಕ್ಸಾಮ್ ಡೇಟ್ ಬಿಫೋರ್ ಎಷ್ಟ್ ದಿನದ ಮುಂಚೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ? ಐ ಮೀನ್ ಈ ತರ ಗ್ರಾಹಕರ ಮಂಡಳಿ ಆ ತರ ಆಗಿದೆ ಅಥವಾ 30 days ಟೈಮ್ ಕೊಟ್ಟಿದಾರಾ ಸರ್? ಟಿಲ್ ನೌ 30 days ಕೊಡ್ತಾರೆ. ಯಾಕೆಂದ್ರೆ ನಿಮ್ಗೆ ಡೇಟ್ಸ್ ಬಿಟ್ಟ ಮೇಲೆ ದೇ ವಿಲ್ ಗಿವ್ ಯು ಈ ಪೋಸ್ಟ್ ಮಾಡ್ತಾರಲ್ಲ ನಿಮ್ಗೆ ಹಾಲ್ ಟಿಕೆಟ್ ಅಂತ ಸಹ ಇವ್ರು ಪೋಸ್ಟ್ ಮಾಡ್ತಾರೆ. ಓಹೋ, ಇದೆ ಸರ್. ಅದು ಆನ್ಲೈನ್ ಅಲ್ಲಿ ನಮ್ಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಬರಲ್ಲ? No, ಇಲ್ಲ. sir. No. ಹೇಳಿ ಮೇಡಮ್. RDCC cooperative exam I have written, no? We have to download it, sir. Even KMF also in the 2019, they have offered, no? At that time I have written. I guess I have downloaded it. I didn't go through post. ಮೇಡಮ್, ಪೋಸ್ಟ್ 100% ಕಳಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ KPSC ಆಗಿರ್ಲಿ KMF ಆಗಿರ್ಲಿ ಇವರು 100% ನಿಮಗೆ ಪೋಸ್ಟ್ ಕಳಿಸ್ತಾರೆ. ನಿಮಗೆ ಡೌನ್ಲೋಡೇಬಲ್ ದೇ ವಿಲ್ ಪೋಸ್ಟ್ ಇಟ್. Okay. This Yes, sir, you are right. RDCC cooperative, I didn't go through post. I have downloaded it. ಇಲ್ಲ, ನಿಮಗೆ ಪೋಸ್ಟ್ ಮಿಸ್ ಆಗಿರುತ್ತೆ. ನಿಮ್ಗೆ 100% ಪೋಸ್ಟ್ ಇವ್ರು ಕಳಿಸಿರ್ತಾರೆ. ಸೊ ನಿಮ್ಗೆ ಡೌನ್ಲೋಡೇಬಲ್ ಆಪ್ಷನ್ ಕೊಟ್ರೆ ಯಾರು ಪೋಸ್ಟಲ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ದಟ್ಸ್ ಎ ಗುಡ್ ಥಿಂಗ್. ಬಟ್ ಇವ್ರು 100% ಪೋಸ್ಟಲ್ ಅಲ್ಲಿ ಕಳಿಸ್ತಾರೆ ನಿಮ್ಗೆ. Sorry, KMF, that is what I don't remember. But this RDCC, no, I don't think so. They have sent it through post. ಓಕೆ ಗೈಸ್, ಇವತ್ತು ಎಂಡ್ ಮಾಡೋಣ ಕ್ಲಾಸ್ ಅನ್ನ. ಓಕೆ ಸರ್. ಮತ್ತೆ ಫ್ರಮ್ ಟುಮಾರೋ ವಿಲ್ ಕಂಟಿನ್ಯೂ ವಿತ್ ದ ಕರೆಂಟ್ ಅಫೇರ್ಸ್. ಓಕೆ, ಥ್ಯಾಂಕ್ ಯು ಎವ್ರಿವನ್. Thank you, sir. ವೆಲ್ಕಮ್. Thank you, sir. ವೆಲ್ಕಮ್ Thank you, sir. ಗೈಸ್. Thank you.